ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸೊ ಮೊನ್ನೆ ನಾನು ವಿಡಿಯೋನ ಹಾಕಿದೆ. 5ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸ್ಗೆ ಬೋರ್ಡ್ ಎಕ್ಸಾಮ್ಸ್ ವಿಚಾರವಾಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ನಾನು. ಸೊ ಇನ್ನ ಕೋರ್ಟ್ ಆದೇಶ ಬಂದಿಲ್ಲ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಈಗ ಕೋರ್ಟ್ ಆದೇಶ ಬಂದಿದೆ. ಸೊ ಇವತ್ತು 11 ಗಂಟೆಗೆ ಕೋರ್ಟ್ ಇತ್ತು ಹೈಕೋರ್ಟ್ ಅಲ್ಲಿ, ಕರ್ನಾಟಕ ಹೈಕೋರ್ಟ್ ಅಲ್ಲಿ. ಈ ವಿಚಾರವಾಗಿ ಸ್ವಲ್ಪ ಡಿಸ್ಕಷನ್ಸ್ ಕೂಡ ನಡೀತಾ ಇತ್ತು. ಸೊ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ಸ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ, ಜೊತೆಗೆ ಎಲ್ಲ ಸ್ಕೂಲ್ಗಳಲ್ಲಿ ಕೂಡ ಈಗ ಸಮ್ಮರ್ ವೆಕೇಶನ್ ಕೂಡ ಶುರುವಾಗ್ತಾ ಇರೋದ್ರಿಂದ ಮಕ್ಕಳಿಗೆ ಇನ್ನ ರಜಾ ಶುರುವಾಗುತ್ತೆ, ಎಕ್ಸಾಮ್ಸ್ ಎಲ್ಲ ಮುಗಿತಾ ಇರುವಂತ ಹಂತದಲ್ಲಿ ಇವರು ಈಗ ಎಕ್ಸಾಮ್ಸ್ ನ ಸ್ಟಾಪ್ ಮಾಡಿ ಅಂತ ಹೇಳಿ ಕೂಡ ಆದೇಶನ ಕೊಟ್ಟಿದ್ರು. ಕರೆಕ್ಟ್ ಅಲ್ವಾ? ಅದಕ್ಕೆ ಈಗ ಒಂದು ಅಪ್ಗ್ರೇಡ್ ಆಗಿರುವಂತ ನ್ಯೂಸ್ ಬಂದಿದೆ. ಕೊನೆಗೂ ಹೈಕೋರ್ಟ್ ಇಂದ ಈಗ ಸಂಪೂರ್ಣವಾದ ನಿರ್ಧಾರ ಕೂಡ ಬಂದಿರುವಂತದ್ದು. ಸೊ ಇವತ್ತು ನಡೆದಿರುವಂತ ಹೈಕೋರ್ಟ್ ವಿಚಾರಣೆಯಲ್ಲಿ ಕೊನೆಯದಾಗಿ ಆದೇಶ ಏನು ಹೊರಡಿಸಿದ್ದಾರೆ ಅಂತ ಹೇಳಿದ್ರೆ, 5ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಬೋರ್ಡ್ ಎಕ್ಸಾಮ್ಸ್ ನ ಮಾಡಿ ಅಂತ ಹೇಳಿ ನಿರ್ಧಾರನ ಹೊರಡಿಸಿರುವಂತದ್ದು. ಸೊ ಈಗ ಖಂಡಿತವಾಗ್ಲೂ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ಸ್ ಬಂದೇ ಬರುತ್ತೆ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಗೆ ಅಂತ ಹೇಳಿದ್ರೆ, ಈಗಿನ್ನೂ ಆದೇಶನ ಕೊಟ್ಟಿದ್ದಾರೆ. ಇದನ್ನ ಸ್ಕೂಲ್ಗಳಲ್ಲಿ ಏನೋ ಒಂದು ಟೈಮ್ ಟೇಬಲ್ ನ ಫಿಕ್ಸ್ ಮಾಡ್ಬೇಕಾಗತ್ತೆ ಮಕ್ಕಳಿಗೆ. ಸೊ ಈ ಎಕ್ಸಾಮ್ಸ್ ಯಾವಾಗ ಏನೇನ್ ಸಬ್ಜೆಕ್ಟ್ಸ್ಗಳನ್ನ ಶೆಡ್ಯೂಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಇವಾಗ ವೆಯ್ಟ್ ಮಾಡಬೇಕು. ಮಕ್ಕಳಿಗೆ ಎಕ್ಸಾಮ್ ಶೆಡ್ಯೂಲ್ಸ್ನ ನಿಮ್ಮ ಸ್ಕೂಲ್ಗಳಲ್ಲೇನೆ ಕೊಡ್ತಾರೆ. ಬಟ್ ಸ್ಟಿಲ್ ಇಷ್ಟೆಲ್ಲ ಆದ್ಮೇಲೂ ಮಕ್ಕಳಿಗೆ 5ನೇ ಕ್ಲಾಸ್ಗೆ ಮತ್ತೆ 8ನೇ ಕ್ಲಾಸ್ 9ನೇ ಕ್ಲಾಸ್ಗೆ ತುಂಬಾ ಪ್ರೆಷರೈಸ್ ಆಗುತ್ತೆ ಅಂತ ಹೇಳಿ ಅನ್ನಿಸ್ತಾ ಇದೆ ನನಗೆ. ಸೊ ದಿನಕ್ಕೊಂದು ಎಜುಕೇಶನ್ ಸಿಸ್ಟಮ್ನ ಎಲ್ಲ ಕಡೆನೂ ಏನ್ ಮಾಡ್ತಾ ಇದ್ದಾರೆ, ತುಂಬಾ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಈಗ ನಾವು ಓದ್ತಾ ಇದ್ದಿದ್ದಂಥ ಪದ್ಯಗಳಾಗಿರ್ಬೋದು ಅಥವಾ ಪಾಠಗಳಾಗಿರ್ಬೋದು ಖಂಡಿತವಾಗ್ಲೂ ಇಲ್ಲ. ಈಗಿನ ಟೆಕ್ನಾಲಜಿಗೆ ಏನ್ ಬೇಕೋ ಅದನ್ನ ಅಪ್ಗ್ರೇಡ್ ಮಾಡಿದ್ದಾರೆ, ಸಂತೋಷ. ಬಟ್ ಸ್ಟಿಲ್ 5ನೇ ಕ್ಲಾಸಿಗೆ ಬೋರ್ಡ್ ಎಕ್ಸಾಮ್ಸ್ನ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಹಾಗೇನೆ ಅವರು ಬರೀ ಪುಸ್ತಕದ ಬದನೆಕೆ ಆಗ್ತಾರೆ, ಆಚೆ ಹೋಗಿ ಆಟಾಡೋದಿಲ್ಲ, ಬೇರೆ ಮಕ್ಕಳ ಜೊತೆ ಬೆರೆಯೋದಿಲ್ಲ, ಸ್ಪೋರ್ಟ್ಸ್ ಗಳಲ್ಲಿ ಅವರು ಆಕ್ಟಿವಿಟಿನ ತೋರಿಸೋದಿಲ್ಲ. ಈ ತರ ಬಹಳಷ್ಟು ವಿಚಾರಗಳನ್ನ ಬಗ್ಗೆನೂ ಕೂಡ ಸ್ವಲ್ಪ ಕೋರ್ಟು ಸ್ವಲ್ಪ ಗಮನ ಹರಿಸ್ಬಿಟ್ಟು ಇದ್ರ ಬಗ್ಗೆ ಡಿಸಿಷನ್ ನ ತಗೋಬೇಕಿತ್ತು ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಆಟ ಪಾಠ ಎಲ್ಲ ಒಟ್ಟಿಗೆ ಇದ್ರೆ ಅಲ್ವಾ ಮಕ್ಕಳು ಮುಂದೆ ಹೇಗೆ ಗ್ರೋತ್ ಆಗೋದು, ಜನರೇಷನ್ಸ್ಗಳು ಹಾಗೆ ಬರುವಂತದ್ದು. ಸೊ ಬರೀ ಈಗ್ಲೇನೆ 5ನೇ ಕ್ಲಾಸ್ಗೆ ಬೋರ್ಡ್ ಎಕ್ಸಾಮ್ಸ್ ನ ಕೊಟ್ಬಿಟ್ರೆ ಅವ್ರಿಗೆ ತುಂಬಾ ಪ್ರೆಷರ್ ಆಗುತ್ತೆ. ಮಕ್ಳಿಗೆ ಪ್ರೆಷರ್ ಆಗೋದಲ್ದಿರೆ ಪೇರೆಂಟ್ಸ್ಗೂ ಕೂಡ ಬಹಳಷ್ಟು ಪ್ರೆಷರ್ಸ್ ನ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಈಗ ಜಡ್ಜ್ಮೆಂಟ್ ಬಂದಿದೆ, ಬೋರ್ಡ್ ಎಕ್ಸಾಮ್ಸ್ಗಳು ಮಾಡಲೇಬೇಕು ಅಂತ ಹೇಳಿ ಸೊ ಕೋರ್ಟ್ ಇಂದ. ಸೊ ಇನ್ ಮುಂದೆ ಇದು ಹೇಗೆ ಮತ್ತೆ ಬದಲಾಗುತ್ತಾ ಇಲ್ಲ ಮಾಮೂಲಿ ಸ್ಕೂಲ್ಗಳಲ್ಲಿ ಸ್ಕೂಲ್ ಲೆವೆಲ್ ಎಕ್ಸಾಮ್ಸ್ಗಳನ್ನ ಏನೇನು ಬರಿತಾ ಇದ್ರು ಅದು ಕಂಟಿನ್ಯೂ ಆಗುತ್ತಾ, ಇದ್ರ ಬಗ್ಗೆ ಮತ್ತೆ ಯಾರಾದ್ರೂ ಆಕ್ಷನ್ ನ ತಗೋತಾರ ಅಂತ ಹೇಳಿ ನಾವು ಕಾದ್ ನೋಡ್ಬೇಕು. ಸೊ ಆಸ್ ಇಫ್ ನಾವು ಇವಾಗ ಬೋರ್ಡ್ ಎಕ್ಸಾಮ್ಸ್ಗಳನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿ ಆದೇಶನ ಕೊಟ್ಟಿರುವಂತದ್ದು. ಸೊ ಈಗ ಎಕ್ಸಾಮ್ಸ್ ಇದೆ, ಇನ್ನ ಸಮ್ಮರ್ ವೆಕೇಶನ್ ಬಗ್ಗೆ ಕೂಡ ಕಾದು ನೋಡ್ಬೇಕು. ಯಾಕಂದ್ರೆ ಎಕ್ಸಾಮ್ ನ ಯಾವಾಗ ಹೇಳ್ತಾರೆ ಅಂತಾನು ಗೊತ್ತಿಲ್ಲ. ಯಾಕಂದ್ರೆ ಆಲ್ರೆಡಿ ಎಲ್ಲ ಮಕ್ಕಳು 2 ಪೇಪರ್ನ ಬರ್ದಿದ್ದಾರೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಸೊ ಇವಾಗ ಮತ್ತೊಮ್ಮೆ ಎಕ್ಸಾಮ್ ನ ಬರಿಬೇಕು ಅಂತ ಹೇಳಿದ್ರೆ ಒಂದಷ್ಟು ಪ್ರಿಪರೇಷನ್ ಕೂಡ ಇರುತ್ತೆ ಸ್ಕೂಲ್ ನಿಂದ ಮತ್ತೆ ಗವರ್ಮೆಂಟ್ ಇಂದ. ಸೊ ಇನ್ನು ಸಮ್ಮರ್ ವೆಕೇಶನ್ಸ್ ಗತಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೀವೇನಾದ್ರೂ ಮಕ್ಕಳಿಗೆ ಪ್ಲಾನ್ಸ್ ಗಳನ್ನ ಮಾಡ್ಕೊಂಡಿದ್ರೆ ದಯವಿಟ್ಟು ಸ್ವಲ್ಪ ಹೋಲ್ಡ್ ಅಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಎಕ್ಸಾಮ್ಸ್ ನ ಎನಿ ಟೈಮ್ ಅನೌನ್ಸ್ ಮಾಡಬಹುದು ಅಂತ ಕೂಡ ಹೇಳಿರುವಂತದ್ದು. ಸೊ ಇನ್ನು ಮುಂದೆ ಸ್ವಲ್ಪ ಪೇರೆಂಟ್ಸ್ ಕೂಡ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಬೋರ್ಡ್ ಎಕ್ಸಾಮ್ಸ್ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಓದಿಸುವಂತ ಒಂದಷ್ಟು ಪ್ರೆಷರ್ನ ನೀವು ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಬೋರ್ಡ್ ಎಕ್ಸಾಮು ನಿಮ್ಗೂ ಗೊತ್ತು ಬೋರ್ಡ್ ಎಕ್ಸಾಮ್ಸ್ ಹೇಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವೆಲ್ಲರೂ ಆ ಹಂತನ ಮುಗಿಸ್ಕೊಂಡು ಬಂದಿರುವಂತದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೋದು ಅಂತ. ನಿಮ್ಗೇನ್ ಅನ್ನಿಸ್ತು ಈ ನಿರ್ಧಾರ? ಬೋರ್ಡ್ ಎಕ್ಸಾಮ್ಸ್ ಮಕ್ಕಳಿಗೆ ಬೇಕಾಗಿತ್ತಾ ಬೇಡ ಅಂತ ಅನ್ನಿಸ್ತಾ ಇದೆಯಾ? ಏನನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.